ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಅಂಬಾರಿ ಕನ್ವೆನ್ಷನಲ್ ಹಾಲ್ಗೆ ಬಂದಿದ್ದೀವಿ. ವಿದ್ಯಾರಣ್ಯಪುರಮಲ್ಲಿದೆ. ಆ್ಯಕ್ಚುಲಿ ನಾವು ನಮ್ಮ ಮಕ್ಕಳ ವಿದ್ಯಾಲಯ ಸ್ಕೂಲ್ ಇದೆಯಲ್ಲ, ಅಲ್ಲಿ ಪರಿಚಯ ಆದಂಥ ಆಂಟಿ ಮಗನ ಮದುವೆ ಇದು. ಸೊ ಬಂದಿದ್ದೀವಿ. ನಮ್ಮ ಹಿಮ್ಮು ಇತ್ತೀಚೆಗೆ ಉಗುರು ಕಚ್ಚೋದನ್ನು ತುಂಬ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಂದರೆ ಯಾರು ಇಲ್ದೇ ಇರೋ ಪ್ಲೇಸ್ಗೆ ಹೋಗಿ ಅಲ್ಲೋಗಿ ಉಗುರು ಕಚ್ಚೋದು. ನೋಡಿ, ನಾವು ಇಲ್ಲಿ ಫೋಟೋ ತೊಗೋತಿದ್ದೀವಿ, ಇಲ್ಲಿ ಕಾಣಿಸುತ್ತೆ ಅಂತ ಹೇಳಿ ಹಿಂದೆ ಹೋಗಿ ಉಗುರು ಕಚ್ತಾ ಇದ್ದಾನೆ. ಅವ್ರ ಅಣ್ಣ ಹೇಳ್ದ. ಸೊ ಅವ್ನು ತೋರ್ಸೋದಕ್ಕೆ ಹೋದರೆ ಆಟ ಆಡ್ತಿದ್ದ. ಅಲ್ಲಿ ಹಿಂದೆ ಒಂದು ಆಂಟಿ ಅವ್ರನ್ನ ನೋಡಿಬಿಟ್ಟು ಅವ್ನು ಆಟ ಆಡೋದೆಲ್ಲ ನೋಡಿ ಫುಲ್ಲು ಖುಷಿಯಾಗಿ ಅವರು ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ರು. ಇವತ್ತಿನ ಹೀರೋಯಿನ್ ಇವರೇನೆ ನೋಡಿ. ಇವತ್ತಿನ ರಿಸೆಪ್ಷನಲ್ಲಿ ಇವರಂತೂ ಶೈನಾಗಿ ಸೂಪರಾಗಿ ಕಾಣಿಸ್ತಿದ್ರು, ಹುಡುಗಿ. ಆ್ಯಂಡ್ ಇವರು ನನಗೆ ಪರಿಚಯ. ಆ್ಯಕ್ಚುಲಿ ನಾನು ಅವರಿಗೆ ಕ್ಯಾನ್ವಾಸ್ ಮಾಡಿದ್ದೆ LICದು. ಸೊ ಹಂಗಾಗಿ ಅವ್ರು ನನಗೆ ಪರಿಚಯ. ಆಂಟಿ ನನಗೆ ತುಂಬ ಪರಿಚಯ. ಸೊ ಅವ್ರ ಕಡೆಯಿಂದ ನಾನು ಬಂದಿರೋದು. ಇವಾಗೆಲ್ಲ ಇವರೇ ಆಂಟಿ ನೋಡಿ, ಸೂಪರಾಗಿ ರೆಡಿಯಾಗಿದ್ದಾರೆ. ಆಂಟಿ ಅಂತೂ ನನಗೆ ಗುರುತಿಸೋಕ್ಕೆ ಆಗಲಿಲ್ಲ. ಅಪ್ಪ ಸಖತ್ತಾಗಿ ಕಾಣ್ತಿದ್ದೀರಾ ಆಂಟಿ ಅಂತ ಅಂದ್ಕೊಂಡು ಅದಾದಮೇಲೆ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡು, ಆ್ಯಕ್ಚುಲಿ ನಾನು ಕಾದಂಬರಿನ ಹುಡುಕ್ತಾ ಇದ್ದೆ ಎಲ್ಲಿದ್ದಾರೆ ಅಂತ. ಆಲ್ರೆಡಿ ಅವರು ಬ್ಯಾಟಿಂಗ್ ಮಾಡೋದಕ್ಕೆ ಹೋಗ್ಬಿಟ್ಟಿದ್ರು. ನಾವೇ ಲೇಟು. ಅವರು ಇಲ್ಲಿ ತುಂಬ ರಶ್ ಇತ್ತು, ಇನ್ನು ಫೋಟೋ ಎಲ್ಲ ತೆಗೆಸ್ಕೊಳಕ್ಕಾಗಲ್ಲ ಅಂತೇಳಿ ಅವರು ಮುಂಚೆನೇ ಹೊರಟೋಗ್ಬಿಟ್ಟಿದ್ರು. ನಮ್ಗೆ ಅಲ್ಲಿ ಸಿಕ್ಕಿದ್ರು. ನೋಡಿದ್ರೆ ನಮ್ಮ ಹಿಂದೆನೇ ಕೂತಿದ್ದಾರೆ ನೋಡಿ. ಅಲ್ಲಿ ಕಾದಂಬರಿ ಸಂದೀಪ್ ಅವರು ಮತ್ತು ಮಕ್ಕಳು ಎಲ್ಲರೂ. ನಮ್ಮ ಮೈಕ್ ನೋಡಿ ಮುಂದೆ ಕೂತಿದ್ದಾನೆ. ನಾವು ಕೂತ್ಕೊಂಡು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೋ. ಬಾಳೆ ಎಲೆ ಊಟನ ಯಾವುದೇ ಕಾರಣಕ್ಕೂ ಎಲ್ಲೋದ್ರೂ ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಸೂಪರಾಗಿ ಫಸ್ಟೇ ಸಬ್ಬಕ್ಕಿ ಪಾಯಸ ಬಂದುಬಿಡ್ತು. ಇವಾಗಂತೂ ಸೂಪರಾಗಿ ಊಟ ಎಲ್ಲ ಚೆನ್ನಾಗಿತ್ತು. ಸ್ಕೂಲಿಗೆ ಬಿಡಬೇಕಾದ್ರೆ ನಮ್ಮ ರೇಷು ಹಿಮನ ಅಲ್ಲೇ ಬಿಟ್ಟು ನಾನು ಒನ್ ಅವರ್ ಅಲ್ಲಿ ಕಾದಂಬರಿಯವ್ರ ಜೊತೆ ಮಾತಾಡ್ಬರ್ತಿದ್ದೆ. ಬಟ್ ಇವರು ಧರ್ಮಸ್ಥಳಕ್ಕೆ ಶಿಫ್ಟ್ ಆದಮೇಲೆ ತುಂಬ ಬೇಜಾರಾಯ್ತಿತ್ತು. ಈಗ ತುಂಬ ದಿನದ ಮೇಲೆ ಸಿಕ್ಕಿದ್ರಲ್ಲ ಅಂತ ಫೋಟೋ ವಿಡಿಯೋ ಎಲ್ಲ ತಗೊಂಡು ಫುಲ್ ಖುಷಿಯಾಗಿ ಇದು ಮಾಡ್ದು. ಆ್ಯಂಡ್ ಇಬ್ಬರು ಒಂದೇ ಥರ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೀವಿ, ಅದೊಂಥರ ಚೆನ್ನಾಗಿತ್ತು. ಅದಾದಮೇಲೆ ಪ್ರಭಾ ಅವ್ರು ಸಿಕ್ಕಿದ್ರು. ಅವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಇದು ನನ್ನ ಡೇ ವ್ಲಾಗ್ ಆಗಿತ್ತು. ತುಂಬ ದಿನದ ಮೇಲೆ ಸಿಕ್ಕಿದ ಫ್ರೆಂಡ್ಗಳನ್ನ ನೋಡಿದ್ರೆ ಎಷ್ಟು ಎಕ್ಸೈಟ್ ಆಗ್ತಾರೋ, ನಾವು ಅಷ್ಟೇ ಎಕ್ಸೈಟಾಗಿ ಮಾತುಕತೆ ಎಲ್ಲ ಸ್ಟಾರ್ಟ್ ಮಾಡಿ. ತುಂಬ ದಿನದ ಮೇಲೆ ಈಗ ಏನಾದರೂ ಫ್ರೆಂಡ್ಸ್ ಸಿಕ್ಕಿದ್ರೆ ನೀವು ಹೀಗೆ ಎಕ್ಸೈಟಾಗಿ ಮಾತಾಡ್ತಿರ್ತೀರ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.